2020ನೇ ಇಸ್ವಿದು ಟ್ರೈಬರ್ 7 ಸೀಟರ್ RXT ವೇರಿಯಂಟ್ ಫಸ್ಟ್ ಓನರ್ ಪೆಟ್ರೋಲ್ ವೇರಿಯಂಟ್. ಸೊ ಈ ಥರ ಕ್ಲಾಸ್ ಕಂಡೀಷನಲ್ಲಿರುವಂಥ ಗಾಡಿ ಕೇವಲ 3 ಲಕ್ಷ ರೂಪಾಯಿಗೆ ಇನ್ಕ್ಲೂಡಿಂಗ್ NOC ಇನ್ಶೂರೆನ್ಸಲ್ಲಿ ಸೇರಿಸಿ 3,20,000 ರೂಪಾಯಿಗೆ ಡೀಲ್ ಆಗಿರುವಂತಹ ಗಾಡಿ ಇದು. ಆ್ಯಕ್ಚುಲಿ ಇದು ಬಂದು ತುಂಬ ದಿವಸನೇ ಆಯಿತು, ಒಂದು ವಾರ ಆಯಿತು ಒಂದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಆ್ಯಕ್ಚುಲಿ, ಯಾಕಂದರೆ ಸಾಕಷ್ಟು ಡೆಲಿವರೀಸ್ಗಳಿರೋದ್ರಿಂದ ಪಿಕಪ್ಸ್ಗಳಿರೋದ್ರಿಂದ. ಸೊ ಇವಾಗ ನಾನೇ ಹೋಗೋದ್ರಿಂದ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ. ಸೊ ನಿಮ್ಮಲ್ಲಿ ಯಾರಿಗಾದರೂ ಕೂಡ ಹೊರಗಡೆ ಸ್ಟೇಟ್ ವೆಹಿಕಲ್ ಅಥವಾ ಇಲ್ಲಿಂದು ವೆಹಿಕಲ್ಗಳು ಬೇಕಾಗಿತ್ತು ಅಂತ ಹೇಳಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನೀವೇ ಯಾವ್ದಾರ ವೆಹಿಕಲ್ಸ್ಗಳು ನೋಡಿದರೂ ಕೂಡ ಡೀಲ್ ಮಾಡಿಕೊಡಿ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಅಥವಾ ರೀನಂಬರಿಂಗ್ ಕೂಡ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಂದುವರ್ಸೋಣ. ತುಂಬ ಜನಕ್ಕೆ ಆಸೆ ಇರುತ್ತೆ ಕಡಿಮೆ ಬಜೆಟ್ನಲ್ಲಿ, ಕಡಿಮೆ ಅಂದರೆ ಕಡಿಮೆ 4 ಲಕ್ಷದೊಳಗಡೆ ಒಂದು 3.5 ಲಕ್ಷ ರೂಪಾಯಿ ಆಜು ಬಾಜುನಲ್ಲಿ ಒಂದು 7 ಸೀಟರ್ ಗಾಡಿ ತೊಗೋಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅಂಥವ್ರಿಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಗಾಡಿನ ನೀವು ತೊಗೋಬಹುದಾ ಬೇಡವಾ ಅಂತ ಹೇಳ್ತೀನಿ. ನನಗೆ ಗೊತ್ತಿರೋ ಹಾಗೆ ದೆಹಲಿನಲ್ಲಿ NCR ಲಿಮಿಟ್ಸ್ನಲ್ಲಿ ಈ 3 ಲಕ್ಷದ ಆಜು ಬಾಜುನಲ್ಲಿ ಸಿಗುವಂತಹ 7 ಸೀಟ್ರ್ಗಳಲ್ಲಿ ನನಗೆ ಗೊತ್ತಿರೋ ಹಾಗೆ ಲಾರ್ಜೆಸ್ಟ್ ಸ್ಟೆಪ್ವೇ ಅಂತ ಬರುತ್ತೆ, ಅಂದರೆ ರೆನಾಲ್ಟ್ ಲಾರ್ಜೆಸ್ಟ್ ಸ್ಟೆಪ್ವೇ ಅಂತ ಬರುತ್ತೆ. ಅದಾದಮೇಲೆ ಅದೇ ರೆನಾಲ್ಟ್ನಲ್ಲಿ ಟ್ರೈಬರ್ ಅಂತಲೂ ಕೂಡ ಬರುತ್ತೆ. ಇದೊಂದು ವೆಹಿಕಲ್ ನೀವು ಚೂಸ್ ಮಾಡಬಹುದು. ಯಾಕೆ ಮಾಡಬಹುದು ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತೀನಿ ಅಂದರೆ, ಸೊ ಇದು ಆ್ಯಕ್ಚುಲಿ 7 ಸೀಟರೇನೆ, ಚೆನ್ನಾಗೇ ಇದೆ, ಕ್ಲಾಸಾಗೇ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಇದರಲ್ಲಿ ನಿಮಗೆ ಅಡ್ವಾಂಟೇಜಸ್ಗಳಂದರೆ ಸಿಂಪಲ್ ಏನೂ ಇಲ್ಲ, 7 ಸೀಟರ್ ಅಂತ ಹೇಳ್ಬೋದು. ಆ್ಯಂಡ್ ಲೈಟ್ ಮೈಂಟೆನೆನ್ಸು ಮತ್ತು ಕಡಿಮೆ ಪ್ರೈಸ್ ಜೊತೆಗೆ ಮೈಲೇಜ್ ಕೂಡ ಒಂದು ಲೆವೆಲ್ಗೆ ಮೈಲೇಜ್ ಕೂಡ ಮೇಂಟೈನ್ ಮಾಡ್ಕೋಬಹುದು. ಪ್ರೈಸ್ ಕಡಿಮೆ, ಮೈಲೇಜು 7 ಸೀಟ್ರು ಆ ಪ್ರೈಸ್ ಬ್ರ್ಯಾಕೆಟ್ನಲ್ಲಿ ಬರುತ್ತೆ 7 ಸೀಟ್ ಅಷ್ಟೇ. ಇನ್ನು ನೆಗೆಟಿವ್ ಅಂತ ಹೇಳಿದ್ರೆ ಬೇಜಾನಿದೆ. ಅದರಲ್ಲಿ ನಾನು ನೋಟಿಸ್ ಮಾಡಿದ್ದು ಹೇಳ್ತೀನಿ. ಒಂದು, ನೀವು 7 ಜನ ಕೂರಿಸ್ಕೊಂಡಾಗ ಗಾಡಿ ನಿಮಗೆ ಓಹೋ ಆಹಾ ಅನ್ನೋ ರೇಂಜ್ಗೆ ಪಿಕಪ್ ಅಂತೂ ಖಂಡಿತ ಇರಲ್ಲ, ಸರಿನಾ? ಹೋಯ್ತಾ ಎರ್ಟಿಗಾನೇ ನಿಮಗೆ ಲೋ ಪಿಕಪ್ ಅಂದರೆ ಅದಕ್ಕಿಂತನೂ ಸಿಕ್ಕಾಪಟ್ಟೆ ಲೋ ಪಿಕಪ್ ಇರುತ್ತೆ. ತುಂಬ ಚಿಕ್ಕ ಇಂಜಿನ್ ಇದು ಪೆಟ್ರೋಲ್. ಸೊ ಹಂಗಾಗಿ ನೀವು ಪ್ರತಿ ಸಲವೂ 7 ಜನ ಕೂತ್ಕೊಂಡು ಲೋಡ್ ಹೊಡಿತೀನಿ ಅಂತ ಹೇಳಿದ್ರೆ ಖಂಡಿತ ಇದು ನಿಮಗೆ ರೆಕಮೆಂಡಬಲ್ ಅಲ್ಲ. ಒಂದು. ಎರಡನೇದು, ಇದರಲ್ಲಿ ನಿಮಗೆ ಸೇಫ್ಟಿ ಅಂತ ನೋಡೋದಾದರೆ ಖಂಡಿತ ನಿಮಗೆ ಇದು ಬಿಲ್ಟ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಆ್ಯಾವ್ರೇಜ್ ಕಂಡೀಷನ್ ಇದು. ರೆನಾಲ್ಟ್ನಲ್ಲಿ ನಿಮಗೆ ಹಳೇದು ಡಸ್ಟರ್ಗಳು ಬಿಟ್ಟರೆ, ಈಗ ಬಂದಿರುವಂತಹ ಹೊಸ ಡಸ್ಟರ್ ಬಿಟ್ಟರೆ ಬೇರೆ ಗಾಡಿಗಳಲ್ಲಿ ಆ ಥರ ಒಳ್ಳೆ ಬಿಲ್ಟ್ ಕ್ವಾಲಿಟಿ ಇಲ್ಲ. ಆವಾಗ ಒಂದು ಡಸ್ಟರ್ ಇದು ರೆನಾಲ್ಟ್ ಮತ್ತು ಬೇರೆ ಮಹೀಂದ್ರದು 2 ಕೊಲಾಬ್ರೇಟ್ ಮಾಡಿ ಒಂದು 2-3 ಗಾಡಿಗಳು ಬಂದಿತ್ತು, ಸೆಡಾನ್ಗಳು ಗಾಡಿಗಳು, ಆಗ ಸುಮಾರು ವರ್ಷಗಳ ಹಿಂದೆ. ಅದು ಸ್ವಲ್ಪ ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಈಗ ಬರ್ತಿರುವಂತಹ ರೆನಾಲ್ಟ್ ಅಲ್ಲಿ ಏನೇನಿದೆಯೋ ಬಿಲ್ಟ್ ಕ್ವಾಲಿಟಿ ಪೂರ್, ಹಾಗೆ ಇದನ್ನು ಕೂಡ ತುಂಬ ಕಡಿಮೆ ಕ್ವಾಲಿಟಿ ಇದೆ. ಮತ್ತು ಆ ಸ್ಟ್ಯಾಂಡರ್ಡ್ಸ್, ಆ 7 ಸೀಟರ್ ಸ್ಟ್ಯಾಂಡರ್ಡ್ಸ್ನ ರೀಚ್ ಮಾಡೋವಂಥದ್ದು ಒಳಗಡೆ ನಿಮ್ಗೆ ಆ ಸ್ಪೇಷಿಯಸ್ ಕಂಫರ್ಟ್ ಲೆವೆಲ್ ಖಂಡಿತ ಇಲ್ಲ, ಸರಿನಾ? ಹೇಳ್ಕೊಳ್ಳೋಕ್ಕೆ ನನ್ನ ಹತ್ರನೂ ಒಂದು 7 ಸೀಟರ್ ಗಾಡಿ ಇದೆ. ಯಾವಾಗಲೂ ಅಪರೂಪಕ್ಕೆ ಟೂರ್ ಹೊಡಿತೀನಿ, 7 ಜನನ ಕೂರಿಸ್ಕೊಂಡು ಹೊಡಿತೀನಿ. ನನಗೇನು ಪಿಕಪ್ಪು ಪರ್ಫಾರ್ಮೆನ್ಸ್ ನನಗೆ ಮ್ಯಾಟ್ರ್ ಆಗೋಲ್ಲ ಅನ್ನೋರಿಗೆ ಇದು ಸೂಪರಾಗೆ ತೊಗೋಬೋದು. ಯಾಕಂದ್ರೆ ತುಂಬ ಕಡಿಮೆ ಬ್ರ್ಯಾಕೆಟ್ನಲ್ಲಿ ಸಿಗುತ್ತೆ. ಸೊ ಹಂಗಾಗಿ ತೊಗೋಬೋದು. ಮತ್ತು ನೀವು ಹೈವೇ ಪರ್ಪಸ್ಗೆ ಅಥವಾ ಸಿಟಿ ಪರ್ಪಸ್ಗೆ ಮಾತ್ರ ಚೂಸ್ ಮಾಡಬಹುದು. ರೋಡ್ಗಳಲ್ಲಿ ಆಫ್ ರೋಡ್ ಖಂಡಿತ ಮಾಡೋಕೆ ತುಂಬ ವೀಲ್ ಬೇಸ್ ಕಡಿಮೆ, ಟೈರ್ ಸೈಜ್ ಕಡಿಮೆ, ನಿಮಗೆ ಇದ್ರದ್ದು ಫುಲ್ ಪವರ್ ಎಲ್ಲನೂ ಕೂಡ ನಿಮಗೆ ಒಂದು ಸ್ವಿಫ್ಟ್ ಗಾಡಿಗೆ ನೀವೊಂದು 7 ಸೀಟ್ ಹಾಕಿ ಓಡಿದ್ರೆ ಹೆಂಗಿರುತ್ತೋ ಹಾಗಿರುತ್ತೆ. ಆ್ಯಕ್ಚುಲಿ ಸ್ವಿಫ್ಟಲ್ಲಾದರೂ ಒಂದು ಲೆವೆಲ್ಗೆ ನೀವು ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಆರಾಮಾಗಿ ಮಾಡ್ಬೋದು. ಹೊಸದವರು ಹಳೆಯವರು ಒಳ್ಳೆ ಗಾಡಿಗಳು. ಆ್ಯಕ್ಚುಲಿ ಸ್ವಿಫ್ಟ್ ಒಳ್ಳೆ ಗಾಡಿ, ಇಂಜಿನ್ ವೈಸ್ ಆ ಥರದ್ದೇನಿಲ್ಲ. ಯಾಕೆ ಈ ಗಾಡಿ ಬಗ್ಗೆ ಇಷ್ಟು ಬೇಜಾರಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ನನಗೆ ಸೀರಿಯಸ್ಲಿ ಈ ಥರ ಗಾಡಿಗಳನ್ನ ರೆಕಮೆಂಡ್ ಮಾಡಲ್ಲ. ಈ ಗಾಡಿನ ಕೊಡಿಸೋದಕ್ಕೋಸ್ಕರ ಈ ಗಾಡಿ ನನಗೆ ಬೇಕು ಅಂತ ಹೇಳಿ 1 ತಿಂಗಳ ಹಿಂದೆ ಇನ್ನೂ ಬುಕ್ಕಿಂಗೇ ಮಾಡ್ಕೊಂಡಿರಲಿಲ್ಲ, 1 ತಿಂಗಳು ನನಗೆ ಫಾಲೋಅಪ್ ಮಾಡಿ ಅದು ನೋಡಿ ಇದು ನೋಡಿ ಅಂತ ಹೇಳಿ ಒಬ್ಬ ಪುಣ್ಯಾತ್ಮ. ಯಾಕೆ ಒಬ್ಬ ವ್ಯಕ್ತಿ ಬಗ್ಗೆ ಹಿಂಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ನನಗೆ ಅಷ್ಟೊಂದು ಇಷ್ಟನೂ ಇಲ್ಲ. ಯಾಕಂದರೆ ಅದರಿಂದ ನನಗೆ ತುಂಬಾ ಲಾಸ್ ಆಗಿದೆ. ಸೊ ಆದರೂ ಇನ್ನೊಂದ್ಸಲ ಯಾವಾಗ ನಾನು ವೀಡಿಯೋದಲ್ಲಿ ಹೇಳ್ತೀನಿ, ಯಾಕಂದ್ರೆ ಅದು ಹೇಳೋಕ್ಕೂ ನನಗೆ ಬೇಜಾರು, ಆ ಗಾಡಿ ವೀಡಿಯೋ ಮಾಡೋಕ್ಕೂ ನನಗೆ ಬೇಜಾರಿದೆ. ಇರಲಿ, ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ದುಂಬಾಲು ಬಿದ್ದರು ಸರಿ ಅಂದ್ಬಿಟ್ಟು ನಾನು ಕೂಡ ಬುಕ್ಕಿಂಗ್ನ ತೊಗೊಂಡೆ. ಸಮ್ಟೈಮ್ಸ್ ಬುಕ್ಕಿಂಗ್ನ ತೊಗೋಬೇಕಾದ್ರೆ ಯೋಚನೆ ಮಾಡಬೇಕಾಯ್ತು ನನಗೂ ಅನಿಸ್ತು. ಅದು ಇವಾಗ ಅರ್ಥ ಆಯಿತು. ಸೊ ಬುಕ್ಕಿಂಗ್ ತೊಗೊಂಡ್ಮೇಲೆ ತುಂಬಾ ಪ್ರೆಸರೈಸ್ ಮಾಡಿದ್ರು. ಬಟ್ ಅವ್ರಿಗೇನೋ ಒಳ್ಳೊಳ್ಳೆ ಗಾಡಿಗಳು ಸಿಕ್ತು. ಅದೇ ನಂದು ನೋಡಿ ಎಂತೆಂಥವ್ರು ಪಾಪ ಒಳ್ಳೊಳ್ಳೆ ಗಾಡಿಗಳು ಸಿಗೋದಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಇವ್ರಿಗೆಲ್ಲ ಒಳ್ಳೊಳ್ಳೆ ಗಾಡಿಗಳು ಸಿಕ್ತು. ಆದರೂ ಕೂಡ ಅದು ಸರಿ ಇಲ್ಲ. ಆ ವ್ಯಕ್ತಿಗೆ ಶೋರೂಮ್ ಕಂಡೀಷನ್ ಥರ ಗಾಡಿಗಳೇ ಬೇಕು, ನಾನು ಎಲ್ಲಿಂದ ಹುಡ್ಕೊಂಬಂದ್ಕೊಳ್ಳಿ?
ಆ ವ್ಯಕ್ತಿಗೆ 2 ಲಕ್ಷ ರೂಪಾಯಿಲಿ ಗಾಡಿ ಬೇಕು 7 ಸೀಟ್ರು, ನಾನು ಎಲ್ಲಿಂದ ತಗೊಂಬಂದು ಕೊಡಲಿ, ಏನು ಮಾಡೋದು? ನನಗೆ ಆ ಕಾರ್ ಬಗ್ಗೆ ಹೇಳೋಣ ಅಂತ ಬಂದರೆ ಆ ವ್ಯಕ್ತಿ ಬಗ್ಗೆನೇ ನೆನಪಾಗುತ್ತೆ. ಸೀರಿಯಸ್ಲಿ ಆ ವ್ಯಕ್ತಿಗೆ ನಾನೇನು ಹೇಳೋಕ್ಕೂ ಇಷ್ಟ ಆಗ್ತಿಲ್ಲ. ಅದೇನು ಮಾಡೋದು? ಅಂಥವ್ರಿಗೆ ಒಳ್ಳೆ ಗಾಡಿಗಳು ಸಿಕ್ಬಿಟ್ಟೈತೆ. ಇನ್ನೊಂದು ಗಾಡಿ ಆ್ಯಕ್ಚುಲಿ ನಾನು ತುಂಬ ಇಷ್ಟಪಟ್ಟೆ, ರೆಡ್ ಕಲರ್ ಗಾಡಿ ನೋಡಿದೆ. ಆ್ಯಕ್ಚುಲಿ ಈ ಗಾಡಿ ನಾನು ಲೈಕ್ ಮಾಡಿರಲಿಲ್ಲ, ಇದು 20 ಮಾಡಲ್ ಇದು. ನಾನು ರೆಡ್ ಕಲರ್ ಗಾಡಿ ಒಂದು ನೋಡಿದ್ದು 19 ಮಾಡಲ್. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗಿತ್ತು ಆ ಗಾಡಿ. ಅದನ್ನೇ ಮಾಡ್ಕೊಂಡು ಕೊಡೋಣ ಇವ್ರಿಗೆ ಅನಿಸ್ತು. ಇವರು ಅದನ್ನು ಇವರು ಯೋಚನೆ ಮಾಡಿದೆ, 1 ವರ್ಷ ಮುಂದೆ ಇದೆಯಲ್ಲ ಅದನ್ನು ಯೋಚನೆ ಮಾಡ್ತಾರೆ. ಬಟ್ ಗಾಡಿ ಕಂಡೀಷನ್ ಹೆಂಗನೇ ಇರಲ್ಲ, ಅದು ಮುಖ್ಯ ಆಗಲ್ಲ ಅವ್ರಿಗೆ. ಬಟ್ 1 ವರ್ಷ ಎಕ್ಸ್ಟ್ರಾ ಸಿಗ್ತಿದೆ. ಸೊ ಅವ್ರಿಗಿನ್ನೂ ಅಷ್ಟು ಆ ಕಾರ್ ರಿಲೇಟೆಡ್ ಅವ್ರಿಗೆ ಅಷ್ಟು ಗೊತ್ತಿಲ್ಲ, ಅವ್ರಿಗಿನ್ನೂ ಕಾರ್ ಓಡಿಸೋಕ್ಕೆ ಬರಲ್ಲ. ಅಂಥವ್ರು ಮ್ಯಾನ್ಯುವಲ್ ಗಾಡಿ ತೊಗೊಂಡಿದ್ದಾರೆ, ಅದು ಕೂಡ ದೊಡ್ಡ ಗಾಡಿ 7 ಸೀಟರ್ ಗಾಡಿ ತೊಗೊಂಡಿದ್ದಾರೆ. ಗೊತ್ತಿಲ್ಲ ಅದೇನು ಅಂತ. ಆ್ಯಕ್ಚುಲಿ ನಾನು ತುಂಬ ಖುಷಿ ಪಡ್ತೀನಿ, ಒಬ್ಬ ವ್ಯಕ್ತಿಗೆ ನಾನು ಕಾರ್ ಡೆಲಿವರಿ ಮಾಡಬೇಕಾದ್ರೆ ತುಂಬ ಖುಷಿ. ಆ್ಯಕ್ಚುಲಿ ಇವತ್ತೊಂದು ಹ್ಯಾರಿಯರ್ ನಾಳೆ ವೀಡಿಯೋ ಬರುತ್ತದೆ, ಹ್ಯಾರಿಯರ್ ವೀಡಿಯೋದು ನಾವು ಕೊಟ್ಟೆ. ಎಷ್ಟು ಒಳ್ಳೆ ಅಮೇಝಿಂಗ್ ಪರ್ಸನ್ ಆ ವ್ಯಕ್ತಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ ವ್ಯಕ್ತಿ. ನಾನು ನಿಮಗೆ ನಾಳೆ ಅಪ್ಲೋಡ್ ಮಾಡಿ ಆ ವಿಡಿಯೋ ರೆಡಿ ಇದೆ, ಅದು ಆ್ಯಕ್ಚುಲಿ ಇವತ್ತು ಹಾಕೋಣ ಅಂದ್ಕೊಂಡೆ, ಬಟ್ ನಾಳೆ ಹಾಕ್ತೀನಿ ಅದು. ನೋಡಿ ಅಷ್ಟು ಚೆನ್ನಾಗಿ ಅವರೇ ನಂಗೆ ಆ್ಯಕ್ಚುಲಿ ಫಾಲೋಅಪ್ ಚೆನ್ನಾಗಿ ಮಾಡಿದ್ರು. ಇದನ್ನು ಮಾಡಿಸಿ ಅದನ್ನು ನೋಡಿಸಿ ಎಲ್ಲನೂ ಮಾಡಿಸಿ ಹಿಂಗೆ ಎಲ್ಲ ಗೈಡ್ ಮಾಡಿಸ್ಕೊಂಡ್ರು. ನನ್ನ ಹತ್ರನೇ ಆ್ಯಕ್ಚುಲಿ ಚೆನ್ನಾಗಿ ಕೆಲಸ ತೆಗೆಸ್ಕೊಂಡ್ರು, ಟೈಮ್ ಕೊಟ್ಟರು. ನಿಮಗೆ ಅಂತ ಗಾಡಿ ತೊಗೊಳ್ಳಿ ಸರ್, ನೀವು ಟೈಮ್ ತೊಗೊಳ್ಳಿ, ಏನೋ ಅಷ್ಟು ಚೆನ್ನಾಗಿ ಫ್ರೀಡಮ್ ಕೊಟ್ಟರು, ಫ್ಲೆಕ್ಸಿಬಿಲಿಟಿನ ಮೇಂಟೈನ್ ಮಾಡಿಸಿದ್ರು. ಸೊ ಹಂಗಾಗಿ ಆ ಥರ ವ್ಯಕ್ತಿಗಳ ಜೊತೆ ಮಾತಾಡೋಕ್ಕೆ, ಆ ಥರ ವ್ಯಕ್ತಿಗಳಿಗೆ ನಾನು ಡೆಲಿವರಿ ಕೊಡೋಕ್ಕೆ ಒಬ್ಬ ಪರ್ಸನಾಗಿ ನಾನು ತುಂಬ ಇಷ್ಟಪಡ್ತೀನಿ. ನೀವು ಕಾರ್ನ ಬೈಕ್ ಪ್ರೈಸ್ಗೆ ಕೇಳಿದ್ರೆ ಕಾರ್ ಸರ್ವಿಸ್ನ ನೀವು ಬೈಕ್ ಸರ್ವಿಸ್ ಕಂಪೇರ್ ಮಾಡೋಕ್ಕಾಗಲ್ಲ. ಗಾಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಆ ಗಾಡಿ. ಬಟ್ ಏನೇ ಇರಲಿ, ಅದು ಪರ್ಫಾರ್ಮೆನ್ಸು ಅವು ಇವು ಏನಿಲ್ಲ ಅಂದ್ರೂ ಕೂಡ ಒಂದು ಕೆಲವ್ರಿಗೆ ಆಸೆ ಇರುತ್ತೆ, ಒಂದು 7 ಸೀಟ್ ಇರಬೇಕು, ಅಪರೂಪಕ್ಕೆ ಟ್ರಿಪ್ ಹೊಡಿಯೋದಕ್ಕೆ ಒಂದು ಕಡಿಮೆ ಬಜೆಟ್ನಲ್ಲಿ ಬೇಕು ಅಂದವ್ರಿಗೆ ಆ್ಯಕ್ಚುಲಿ ಟ್ರೈಬರ್ ಒಳ್ಳೆ ಆಪ್ಷನ್. ಟ್ರೈಬರ್ಗಿಂತ ಆ್ಯಕ್ಚುಲಿ ನೀವು ಸ್ಟೆಪ್ವೇ ಅಂತ ಬರುತ್ತೆ, ಅದನ್ನು ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 3.5 ಲಕ್ಷ ದಾಟ್ಕೊಂಡು ಹೋಗುತ್ತೆ ಅದು. ಅದನ್ನು ಕೂಡ ರೆನಾಲ್ಟ್ ಕಂಪ್ನಿದು. ರೆನಾಲ್ಟಲ್ಲಿ ಇದೊಂದು ಗುಡ್ ಅಂತ ಅನಿಸ್ಬೋದು, ಯಾಕಂದರೆ ಅವರು ಏನಿದೆಯೋ ಅದು ಒಂದು 7 ಸೀಟ್ ಎತ್ತಾಕ್ಬಿಡ್ತಾರೆ, ಒಂದು ಇಲ್ಲ ಅಂದರೆ ಡಿಕ್ಕಿ ದೊಡ್ಡದಾಗ ಕೊಟ್ಬಿಡ್ತಾರೆ, ಡಸ್ಟರ್ ಕೊಟ್ಟಂಗೆ ಏನೋ ಒಂದು ಮಾಡ್ಬಿಡ್ತಾರೆ ಸರ್ಕಸ್. ಅದರಲ್ಲಿ ನನಗೆ ಲಾಡ್ಜಿ ಇಷ್ಟ ಆಯಿತು. ಆ್ಯಕ್ಚುಲಿ ಲಾಡ್ಜಿ ನೀವು ಟ್ರೈ ಮಾಡ್ಬೋದು, ಇದಕ್ಕೆ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಲಾಡ್ಜಿನೂ ಚೆನ್ನಾಗಿದೆ. ಅದು ನಿಮಗೆ ಪ್ರಾಪರ್ ಕ್ಯಾಪ್ಟನ್ ಸೀಟೆಲ್ಲ ಬರುತ್ತೆ ನಿಮಗೆ. ಅದರಲ್ಲಿ ಟಾಪ್ ಎಂಡಲ್ಲಿ ನಿಮಗೆ ರೂಫುದು AC ಬರುತ್ತೆ. ಕಂಪೇರ್ ಟು ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಇನ್ನೂ ಪರ್ಫಾರ್ಮೆನ್ಸ್ ಒಂಚೂರು ಸ್ಲೈಟ್ಲಿ ಬೆಟರ್ ಅಂತ. ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಸಿಮಿಲರ್ ಇದೆ, ಬಟ್ ಒಂಚೂರು ಬೆಟರ್ ಅಂತ ಅದು ಅನಿಸುತ್ತೆ. ಯಾಕಂದರೆ ಸ್ಟೆಪ್ಪೇ ಅಂತ ಬರುತ್ತೆ ಆಫ್ ಫಾರ್ಮೆಟ್, ಅದು ತುಂಬ ಅಷ್ಟೊಂದು ಪಾಪ್ಯುಲರ್ ಆಗಲಿಲ್ಲ ಎನಿವೆ, ಬಟ್ ಅದು ಕೂಡ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಟ್ರೈಬರ್ಗೆ ಬಿಟ್ಟರೆ ಅದನ್ನು ಟ್ರೈಬರ್ ಸ್ವಲ್ಪ ಲುಕ್ ಚೆನ್ನಾಗಿದೆ. ಕಂಪೇರ್ ಟು ನಿಮಗೆ ಸ್ಟೆಪ್ ವೈಗೆ ಕಂಪೇರ್ ಮಾಡಿದ್ರೆ, ಲಾಡ್ಜಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಟ್ರೈಬರ್ ನಿಮಗೆ ಲುಕ್ ವೈಸ್ ಚೆನ್ನಾಗಿದೆ. ಸೊ ನೀವು ಅದನ್ನು ತೊಗೋಬೋದು, ಆರಾಮಾಗಿ ತೊಗೋಬೋದು ಪ್ರೈಸ್ ಬ್ರ್ಯಾಕೆಟ್ನಲ್ಲಿ ನೀವು ನೋಡೋದಾದರೆ. ಎರ್ಟಿಗ ಕಂಪೇರ್ ಮಾಡೋಕ್ಕಾಗಲ್ಲ, ಎರ್ಟಿಗ ಒಂಚೂರು ಬೆಟರ್ ಇದೆ. ಅದು ಬಿಲ್ಟ್ ಕ್ವಾಲಿಟಿ ಸಿಮಿಲರ್ ಇರುತ್ತೆ, ಬಟ್ ಪರ್ಫಾರ್ಮೆನ್ಸಲ್ಲಿ ಒಂಚೂರು ಸ್ಲೈಟ್ಲಿ ಬೆಟರ್. ನಿಮ್ಗೆ ಅದರಲ್ಲಿ ತುಂಬ ಆಪ್ಷನ್ಸ್ಗಳು ಬರುತ್ತೆ ಎರ್ಟಿಗದಲ್ಲಿ. ನಿಮ್ಗೆ ಆಟೋಮೆಟಿಕ್ಕು, CNG, ಪೆಟ್ರೋಲು, ಮ್ಯಾನ್ಯುವಲು ಎಲ್ಲನೂ ಬಂದುಬಿಡ್ತದೆ ನಿಮಗೆ. ಇದರಲ್ಲಿ ನಿಮಗೆ ಲಿಮಿಟೆಡ್ ಆಪ್ಷನ್ಸು. ಮತ್ತು ಟ್ರೈಬರು ಆ್ಯಕ್ಚುಲಿ ಒಂದು ಕ್ಯೂಟ್ ಅಂತ ಹೇಳ್ಬೋದು ಅಷ್ಟೇ. ನಿಮಗೆ ತೀರಾ ಸೂಪರ್ ಅಂತಲೂ ಅನ್ಸೋಕ್ಕಲ್ಲ, ತುಂಬ ಡೌನ್ ಗ್ರೇಡೆಡು ಅಲ್ಲ, ಅದು ಥರ ಮಿಡ್ಡಲ್ಲಿ ಅದು. ಸೊ ಆ ಥರ ಇರೋರು ನೀವು ಇದನ್ನ ಚೂಸ್ ಮಾಡ್ಬೋದು. ಓಕೆ, ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮಲ್ಲಿ ಈ ಟ್ರೈಬರ್ ತೊಗೋಬೇಕು ಅಥವಾ ರೆನಾಲ್ಟ್ ಲಾಡ್ಜಿ ತೊಗೋಬೇಕು ಆ ಥರ ಏನಾರು ಆಸೆ ಇದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು.